ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇವತ್ತು ಶ್ರೀರಾಮನವಮಿ ಸ್ಪೆಷಲ್ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ 1 ಕಪ್ಪಷ್ಟು ನಾನು ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ನೆನೆಸಿರೋಂಥ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿ 1 ಗ್ಲಾಸಷ್ಟು ನೀರು ಮಾತ್ರ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್, ಸೇಂದಾ ನಮಕ್ ಅಥವಾ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಸೊ ಅದನ್ನು ಪಿಂಕ್ ಸಾಲ್ಟ್ ಅದನ್ನು ಯೂಸ್ ಮಾಡಿದ್ದೀನಿ. ಅಲ್ಲಿ 2 ವಿಸಲ್ ಆಗಲಿ ಅಂತ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ಇಲ್ಲಿ ಚಿರೋಟಿ ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಇದನ್ನು ಹುರ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕೇಸರಿ ಬಾತ್ ತುಂಬ ಹೆಲ್ದಿಯಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಕಡಿಮೆ ತುಪ್ಪ ಮತ್ತು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒಮ್ಮೆ ಈ ರೀತಿ ಮಾಡಿ ಇಲ್ಲಿ ನಾನು ರವೆ ಎಲ್ಲ ಹುರಿದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅದೇ ಪ್ಯಾನಲ್ಲಿ 3 ಗ್ಲಾಸಷ್ಟು ಅಂದರೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ವಾಟರ್ ಹಾಕ್ಕೊಂಡಿರೋದು ನೀರು. ನಂತರ ಅರ್ಧ ಕಪ್ಪಷ್ಟು ಜಾಗರಿ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಬೆಲ್ಲದಲ್ಲಿ ಕಸ ಇದ್ದರೆ ನೀವು ಅದನ್ನು ಸೋಸ್ಕೋಬಹುದು. ಇಲ್ಲಿ ಅದು ನೀರು ಕುದೀತಾ ಇರಲಿ, ನಾನು ಬೆಲ್ಲ ಹಾಕಿದ್ದು. ಸೊ ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಈಗ ಕುದೀತಾ ಇದೆಯಾ ನೀರು ಬೆಲ್ಲ ಹಾಕಿದ್ದು. ಈಗ ಇದನ್ನು ಹುರಿದಿರುವಂತಹ ರವೆನ ಇದರಲ್ಲಿ ಹಾಕ್ಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದಿಸ್ಕೊಂಡು ಈಗ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಈ ಥರ ಓಪನ್ ಮಾಡಿ ಲಿಡ್ಡನ್ನು ನೋಡಿ ಈ ಥರ ಬರಬೇಕು. ಸೊ ಈ ರೀತಿ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹೇಳಿದೆ ನಾನು ಕಡಿಮೆ ತುಪ್ಪ ಮತ್ತು ನಾನು ಸಕ್ಕರೆ ಕೂಡ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಕೆಲವರು ಡಯಟ್ ಮಾಡೋರು ತಿನ್ಬೋದು ಅಥವಾ ಶುಗರ್ ಇದ್ದವರು ಕೂಡ ತಿನ್ಬೋದು. ನಾನು ಮಾಡಿದ ಇವತ್ತಿನ ರೆಸಿಪಿ ಎಲ್ಲರೂ ತಿಂದು ಖುಷಿಯಾಗಿ ಇರ್ಬೋದು ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಈಗ 4ರಿಂದ 5 ಏಲಕ್ಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿನ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಂತರ ಇಲ್ಲಿ ಸ್ವಲ್ಪ ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿರುವಂತಹ ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಸಿಮ್ಮಲ್ಲಿ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ರವೆ ಎಲ್ಲ ಚೆನ್ನಾಗಿ ಈ ಥರ ಕುಕ್ ಆಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ತುಂಬ ಆಳಕ್ಕೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಬರಬೇಕು ನೋಡಿ. ಯಾಕಂದರೆ ಕಡಿಮೆ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು. ಬೆಲ್ಲ ಹಾಕಿರೋದ್ರಿಂದ ಈ ಪ್ರಸಾದ ಶುಗರ್ ಇದ್ದವರು ಕೂಡ ತಿನ್ಬೋದು, ಡಯಟ್ ಮಾಡೋರು ಕೂಡ ತಿನ್ಬೋದು. ಹೇಳಿದ್ದಲ್ವಾ, ಸೊ ಎಲ್ಲರೂ ತಿನ್ಬೋದು. ಸೊ ಹಾಗಾಗಿ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಸಿಮ್ಮಲ್ಲೇ ಮುಚ್ಚಿಟ್ಟಿದ್ದೆ. ಯಾಕಂದರೆ ಅದೆಲ್ಲ ರವೆ ಅರಳ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈಗ ಈ ಹೆಲ್ದಿ ಆದಂತಹ ಆರೋಗ್ಯಕರವಾದ ಈ ಕೇಸರಿ ಬಾತ್ ಕೂಡ ರೆಡಿಯಾಗಿದೆ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನೇನು ಕಡಲೆಕಾಳು ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ವ, 2 ವಿಸಲ್ ಆಗಿ ಅದು ಸ್ವಲ್ಪ ರೆಸ್ಟಲ್ಲಿ ಕೂಡ ಇತ್ತು. ಸೊ ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಕುಕ್ ಆಗಬೇಕು. ಜಾಸ್ತಿ ನೀರು ಹಾಕಿಬಿಟ್ಟು ಕೆಲವರು ಏನು ಮಾಡ್ತಾರೆ, ಆ ನೀರನ್ನೆಲ್ಲ ಸೈಡ್ ಇಟ್ಬಿಡ್ತಾರೆ, ಆ ಕಡಲೆಕಾಳು ತಿಂತಾರೆ. ಅದರಲ್ಲಿ ಏನು ಪ್ರೋಟೀನೇ ಇರಲ್ಲ. ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡೋದು. ಕರೆಕ್ಟಾಗಿ ಕುಕ್ ಆಗಿದೆ, ಬೆಂದಿದೆ ಕಡಲೆಕಾಳು. ಈಗ ಒಂದು ಕಡಾಯಿ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಅದರಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಹಸಿ ಶುಂಠಿ, ಕರಿಬೇವು ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು. ಗ್ಯಾಸ್ಟ್ರಿಕ್ ಆಗಲ್ಲ, ಹಾಗಾಗಿ ನಾನು ಶುಂಠಿ ಮತ್ತು ಇಂಗನ್ನು ಹಾಕಿದ್ದೀನಿ. ಕೆಲವರು ಕಾಳುಗಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಯಾವುದು ಏನೂ ಆಗಲ್ಲ. ಸೊ ಹಾಗಾಗಿ ನೀವು ಇದನ್ನೆಲ್ಲ ತಿನ್ಬೋದು, ಎಲ್ಲರೂ ತಿನ್ಬೋದು. ಈಗ ಬೇಯಿಸಿರುವಂತಹ ಕಾಳನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರಾಕ್ ಸಾಲ್ಟನ್ನು ಹಾಕಿದ್ದೀನಿ, ಪಿಂಕ್ ಸಾಲ್ಟು. ಸೊ ಅದನ್ನು ಹಾಕ್ಕೊಂಡು ಈ ಥರ ನೋಡಿ, ಸ್ವಲ್ಪ ನೀರಿದೆ ಅಲ್ವಾ, ಯಾಕಂದರೆ ನೀರು ಸಮೇತ ಹಾಕಿದ್ದೀನಿ. ಸೊ ಹಾಗಾಗಿ ಇದು ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮುಚ್ಚಿಟ್ಬಿಟ್ರೆ ಬೇಗ ಕುಕ್ ಆಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಕೂಡ ವೇಸ್ಟ್ ಆಗಲ್ಲ, ತುಂಬ ರುಚಿಯಾಗಿ ಕೂಡ ಬರುತ್ತೆ. ಈಗ ಇದನ್ನು 2ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆ ನೀರೆಲ್ಲ ನೋಡಿ ಖಾಲಿಯಾಗಿದೆ. ಈಗ 1 ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ಜಾಸ್ತಿ ಮಸಾಲೆ ಗಿಸಾಲೆ ನಾನು ಏನೂ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಆದ ಈ ಕಡಲೆಕಾಳಿನ ಉಸ್ಲಿ ತುಂಬ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಸಿಮ್ಮಲ್ಲೇ ಇದನ್ನು ತೆಂಗಿನಕಾಯಿ ಹಾಕಿದ್ದೀವಲ್ವಾ, ಸೊ ಹಾಗಾಗಿ ಸಿಮ್ಮಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಅದನ್ನು
ಮುಚ್ಚಿಟ್ಬಿಡಬೇಕು. ಸೊ ಆವಾಗ ಏನಾಗುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ. ಇದು ರೆಡಿಯಾಗಿದೆ. ಈಗ ಈ ನೈವೇದ್ಯಕ್ಕೆ ಈ ಎರಡೂ ರೆಸಿಪಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ತುಂಬ ಕಡಿಮೆ ತುಪ್ಪದಲ್ಲಿ ಆಮೇಲೆ ಸಕ್ಕರೆ ಇಲ್ಲದೇ ಇವತ್ತು ಈ ಎರಡೂ ರೆಸಿಪಿ ಮಾಡಿದ್ದೀನಿ. ಸೊ ದೇವರ ನೈವೇದ್ಯಕ್ಕೆ ಇದು ರೆಡಿಯಾಗಿದೆ. ಈ ರೀತಿ ನೀವು ದೇವರ ನೈವೇದ್ಯಕ್ಕೆ ಇಟ್ಟು ನೀವು ಕೂಡ ತಿಂದು ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಕಡಲೆಕಾಳು ಉಸುಳಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡಲೆಕಾಳು ಉಸುಳಿ ಹೈ ಪ್ರೋಟೀನ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಹಾಗೆ ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಈ ಬೆಲ್ಲದಿಂದ ಮಾಡಿದ ಕೇಸರಿ ಬಾತ್, ಹಾಗಾಗಿ ಮಿಸ್ ಮಾಡದೆ ಈ ಎರಡೂ ರೆಸಿಪಿನ ನೀವು ಇದೇ ರೀತಿ ಮಾಡಿ ಶ್ರೀರಾಮ ನವಮಿಯಂದು ನೀವು ಕೂಡ ದೇವರ ನೈವೇದ್ಯಕ್ಕೆ ಶ್ರೀರಾಮನಿಗೆ ನೈವೇದ್ಯಕ್ಕೆ ಇಟ್ಟು ನೀವು ಕೂಡ ಇದೇ ರೀತಿಯಾಗಿ ಮಾಡಿ ತಿಂದು ಆರೋಗ್ಯಕರವಾಗಿರಿ. ಸೊ ನೋಡ್ತಾ ಇರ್ಬೋದು ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಜೈ ಶ್ರೀರಾಮ್.